2024ರಲ್ಲಿ ಶನಿಯ ಹಿಮ್ಮುಖ ಚಲನೆ ಈ 4 ರಾಶಿಗಳಿಗೆ ಅದೃಷ್ಟ. ಸೂರ್ಯನ ಮಗ ಶನಿದೇವರು, ನ್ಯಾಯದ ದೇವರು. ಶನಿದೇವನು ಜನರಿಗೆ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತಾನೆ. ಶನಿಯು ಪ್ರಸ್ತುತ ಕುಂಭ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಈ ಇಡೀ ವರ್ಷ ಶನಿಯು ಈ ರಾಶಿ ಚಕ್ರದಲ್ಲಿ ಉಳಿಯುತ್ತಾನೆ. ಆದರೆ ಶನಿಯ ಚಲನೆಯು ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಶನಿಯು ಜೂನ್ 29, 2024ರಂದು ಕುಂಭ ರಾಶಿಯಲ್ಲಿದ್ದಾಗ ಹಿಮ್ಮುಖವಾಗುತ್ತೆ. ಶನಿಯ ಹಿಮ್ಮುಖ ಚಲನೆಯು ಕೆಲವು ರಾಶಿಯವರ ಸಮಸ್ಯೆಗಳನ್ನು ಹೆಚ್ಚಿಸಿದರೆ ಇನ್ನು ಕೆಲವು ರಾಶಿಯವರು ಪ್ರಯೋಜನವನ್ನ ಪಡೆಯುತ್ತಾರೆ. ಮೇಷರಾಶಿಯವರು ಶನಿಯ ಹಿಮ್ಮುಖ ಚಲನೆಯಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಈ ರಾಶಿಯವರ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯು ಆಗಮಿಸುತ್ತದೆ. ಶನಿಯು ವಿಶೇಷವಾಗಿ ಮೇಷರಾಶಿಯವರಿಗೆ ಆಶೀರ್ವಾದವನ್ನು ನೀಡುತ್ತಾನೆ. ಈ ರಾಶಿಯ ಜನರು ಸಂಪತ್ತು, ಉನ್ನತ ಸ್ಥಾನ ಮತ್ತು ಸೌಕರ್ಯಗಳ ಲಾಭವನ್ನ ಪಡೆಯುತ್ತಾರೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ. ಈ ರಾಶಿಗಳ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ನಿಮ್ಮ ಗೌರವ ಹೆಚ್ಚಾಗಲಿದೆ. ವೃಷಭ ರಾಶಿಯ ಜನರು ಶನಿಯ ಹಿಮ್ಮುಖ ಚಲನೆಯಿಂದ ವಿಶೇಷ ಲಾಭವನ್ನ ಪಡೆಯುತ್ತಾರೆ. ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ವ್ಯಾಪಾರ ವರ್ಗದ ಜನರಿಗೆ ಶನಿಯ ಸ್ಥಾನವು ಭಾರಿ ಲಾಭವನ್ನೇ ತರುತ್ತದೆ. ಈ ವರ್ಷ ಈ ರಾಶಿ ಚಕ್ರದ ಜನರಿಗೆ ಶನಿಯು ತುಂಬಾ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ. ಈ ರಾಶಿ ಚಕ್ರದ ಜನರ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಉತ್ತಮ ಸಾಧನೆಯನ್ನು ಪಡೆಯುತ್ತೀರಿ. ವೃಷಭ ರಾಶಿಯವರಿಗೆ ಶನಿಯ ಕೃಪೆಯಿಂದ ಎಲ್ಲ ಅಶುಭಗಳು ಪರಿಹಾರವಾಗುತ್ತೆ. ತುಲಾ ರಾಶಿಯ ಜನರಿಗೆ ಶನಿಯು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ. ಈ ವರ್ಷ ನೀವು ಶನಿಯ ಕೃಪೆಯಿಂದ ಮಾಡಿದ ಹೆಚ್ಚಿನ ಕೆಲಸಗಳಲ್ಲಿ ಯಶಸ್ಸನ್ನ ಪಡೆಯುತ್ತೀರಿ. ವ್ಯಾಪಾರಸ್ಥರು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಒಪ್ಪಂದವನ್ನು ಅಂತಿಮಗೊಳಿಸಲು ನೀವು ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಫಲಿಸುತ್ತೀರಿ. ಶನಿಯ ಕೃಪೆಯಿಂದ ನೀವು ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ಮತ್ತು ಸ್ಥಾನ ಮತ್ತು ಪ್ರತಿಷ್ಠೆಯನ್ನ ಗಳಿಸುವಿರಿ. ಧನು ರಾಶಿಯ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯುತ್ತಾರೆ. ಈ ರಾಶಿಯ ಜನರ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಾಗಲಿದೆ. ಶನಿಯು ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಕೊಡುತ್ತಾನೆ. ವೃತ್ತಿಯ ವಿಚಾರದಲ್ಲಿ ನೀವು ಪ್ರಗತಿ ಹೊಂದಲಿರುವಿರಿ. ಒಳ್ಳೆಯ ಸ್ಥಳದಿಂದ ಕೆಲಸದ ಪ್ರಸ್ತಾಪ ಬರಬಹುದು. ಶನಿಯ ಕೃಪೆಯಿಂದ ನೀವು ಸುಲಭವಾಗಿ ಅನೇಕ ಕಷ್ಟದ ಸಂದರ್ಭಗಳಿಂದ ಹೊರಬರುತ್ತೀರಿ.